ಚೀನಾದಲ್ಲಿ ರಾಜಕೀಯ ಬಿರುಗಾಳಿ. ಶಿ ಜಿನ್ಪಿಂಗ್ರ ಅಧಿಕಾರವೇ ಅಂತ್ಯನಾ? ಶುರು ಆಗ್ಬಿಡ್ತಾ ಪವರ್ ಶಿಫ್ಟ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚೀನಾದಲ್ಲಿ ಒಂದರ ಮೇಲೊಂದು ಕುತೂಹಲಕಾರಿ ಬೆಳವಣಿಗೆ ನಡೀತಾ ಇವೆ. ಇತ್ತೀಚೆಗಷ್ಟೇ ಚೀನಾದ ನೇವಿ ಚೀಫ್ ಅನ್ನ ಜಿನ್ಪಿಂಗ್ ಇಂಪಾರ್ಟೆಂಟ್ ಪ್ಯಾನೆಲ್ನಿಂದ ಕಿತ್ತು ಹಾಕಿದ್ದಾರೆ. ಅವ್ರನ್ನ ಹುದ್ದೆಯಿಂದ ಕೆಳಗೆ ಇಳಿಸಬಹುದು ಅಂತ ಚೀನಿ ಮಾಧ್ಯಮಗಳೇ ವರದಿ ಮಾಡಿದ್ವು. ಈಗ ಖುದ್ದು ಜಿನ್ಪಿಂಗ್ ಕುರಿತು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಜಿನ್ಪಿಂಗ್ ತಮ್ಮ ಅಧಿಕಾರವನ್ನ ಬೇರೆಯವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ರೂಮರ್ಸ್ ಇವೆಲ್ಲ. ಆದ್ರೆ ಈ ರೂಮರ್ಸ್ಗೆ ಪುಷ್ಟಿ ಕೊಡೋ ಹಾಗೆ ಮೇ 21ನೇ ತಾರೀಕು ಕೊನೆ ಬಾರಿ ಜಿನ್ಪಿಂಗ್ ಕಾಣಿಸ್ಕೊಂಡಿರೋದು. ಮೇ 21ನೇ ತಾರೀಕು. ಅದಾದ್ಮೇಲೆ ಅವರು ಕೆಲ ದಿನ ನಾಪತ್ತೇನೆ ಆಗಿದ್ರು. ಅದಾದ್ಮೇಲೆ ಅನುಮಾನಾಸ್ಪದ ರೀತಿ ಘಟನೆಗಳು ಆಗಿವೆ. ಹೀಗಾಗಿ ಜಿನ್ಪಿಂಗ್ ಸರ್ಕಾರದಲ್ಲಿ ಏನೋ ದೊಡ್ಡದು ನಡೀತಾ ಇದೆ ಅನ್ನೋ ಗುಸು ಜೋರಾಗ್ತಾ ಇದೆ. ಹಾಗಿದ್ರೆ ಚೀನಾದಲ್ಲಿ ನಿಜಕ್ಕೂ ಜಿನ್ಪಿಂಗ್ ಯುಗ ಮುಗಿತಾ ಇದೆಯಾ? ಜೀವಿತಾವಧಿ ತನಕ, ಲೈಫ್ ಟೈಮ್ ತನಕ ಅಧಿಕಾರ ಮಾಡಬೇಕು ಅಂತ ಕುಣಿತಾ ಇದ್ದ ಜಿನ್ಪಿಂಗ್ ಅರ್ಧ ದಾರಿಯಲ್ಲೇ ಜಂಪಿಂಗ್ ಈಗ ಕುರ್ಚಿಯಿಂದ ಕೆಳಗೆ. ತುಂಬಾ ಚರ್ಚೆಯಾಗ್ತಿರೋ ಆ ವಾಂಗ್ ಯಾಂಗ್ ಯಾರು? ಯೋಕ್ಸಿಯಾ ಯಾರು? ಈ ಸುದ್ದಿ ಹುಟ್ಟೋಕೆ ಕಾರಣ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬ್ರಿಕ್ಸ್ಗೆ ಬರಲಿಲ್ಲ ಜಿನ್ಪಿಂಗ್. ಸ್ನೇಹಿತರೆ, ಜಿನ್ಪಿಂಗ್ ಅಧಿಕಾರ ಅಂತ್ಯ ಆಗಬಹುದು, ಅವರು ಕೆಳಗೆ ಇಳಿಬಹುದು ಅನ್ನೋ ಸುದ್ದಿ ಹರಿದಾಡೋಕೆ ದೊಡ್ಡ ಕಾರಣ ಈ ಬ್ರಿಕ್ಸ್ ಸಮಿಟ್. ಸಾಮಾನ್ಯವಾಗಿ ಜಿನ್ಪಿಂಗ್ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಬ್ರಿಕ್ಸ್ ಸಮಿಟ್ ಅನ್ನ ಮಿಸ್ ಮಾಡ್ತಿರ್ಲಿಲ್ಲ. ಅಮೆರಿಕ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡೋಕೆ ಎಲ್ಲೇ ಮೀಟಿಂಗ್ ಇದ್ರೂ ಅದರಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಅವರು ಬ್ರಿಕ್ಸ್ ಸಭೆಗೂ ಹೋಗಿಲ್ಲ. ಬ್ರೆಜಿಲ್ನಲ್ಲಿ ಸಭೆಯಾಗ್ತಾ ಇದ್ದು ಅಲ್ಲಿಗೆ ಚೀನಾ ಪ್ರೀಮಿಯರ್ ಅಥವಾ ಪ್ರಧಾನಿ ಸ್ಥಾನದ ಲಿಖಿಯಾಂಗ್ ಅವ್ರನ್ನ ಕಳಿಸಿದ್ದಾರೆ. ಈ ರೀತಿ ಮಿಸ್ ಆಗೋಕೆ ಕಾರಣವನ್ನ ಅಫಿಷಿಯಲ್ ಆಗಿ ಬಹಿರಂಗಪಡಿಸಿಲ್ಲ. ಆದರೆ ಚೀನಾದ ಕೆಲ ವಿಶ್ಲೇಷಕರು ಚೀನಾದಲ್ಲಿನ ಆರ್ಥಿಕ ನೀತಿಗಳತ್ತ ಫೋಕಸ್ ಮಾಡೋಕೆ ಜಿನ್ಪಿಂಗ್ ಈ ಮೀಟಿಂಗ್ ಸ್ಕಿಪ್ ಮಾಡ್ತಾ ಇದ್ದಾರೆ. ಪ್ರೆಸಿಡೆಂಟ್ ಎಲ್ಲದಕ್ಕೆ ಯಾಕೆ ಹೋಗಬೇಕು? ಅಧ್ಯಕ್ಷರಿಗೆ ಜಾಸ್ತಿ ಪವರ್ ಇರೋ ಕಂಟ್ರಿ ಅದು. ಸೊ ಪ್ರಧಾನಿನ ಕಳಿಸಿದ್ರೆ ಸಾಕಲ್ಲ ಅಂತ ಕಳಿಸಿರಬಹುದು ಅಂತಲೂ ವಿಶ್ಲೇಷಣೆ ಮಾಡ್ತಿದ್ದಾರೆ. ಆದರೆ ಇನ್ನೊಂದಷ್ಟು ಜನ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮೇ 21ರಿಂದ ಜೂನ್ 5ರವರೆಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಪಬ್ಲಿಕ್ ಆಗಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಜಿನ್ಪಿಂಗ್ ಚೀನಾದಲ್ಲಿ ಪಾದರಸದಂತೆ ಓಡಾಡ್ಕೊಂಡಿರೋ ಲೀಡರ್. ಕಳೆದ 12 ವರ್ಷಗಳಿಂದ ಚೀನಾ ಅಂದ್ರೆ ಜಿನ್ಪಿಂಗ್, ಜಿನ್ಪಿಂಗ್ ಅಂದ್ರೆ ಚೀನಾ ಅನ್ನೋ ರೀತಿ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಸೇನೆ, ಆಡಳಿತ ಎಲ್ಲ ಕಡೆ ಜಿನ್ಪಿಂಗ್ ಆವರಿಸ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಜಿನ್ಪಿಂಗ್ ವಿರುದ್ಧ ಅಲ್ಲಿ ಅಸಮಾಧಾನ ಏಳ್ತಾ ಇದೆ ಅನ್ನೋ ಸುದ್ದಿ ಇತ್ತು. ಹೀಗಾಗಿ ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನ ಸೈಡ್ ಲೈನ್ ಮಾಡ್ತಾ ಇದೆಯಾ ಅನ್ನೋ ಚರ್ಚೆ ಜೋರಾಗ್ತಿದೆ. ಈ ಹಿಂದೆ ಕೂಡ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ 3 ಪ್ರಮುಖ ಲೀಡರ್ಗಳನ್ನ ಇದೇ ರೀತಿಯ ತಂತ್ರ ಬಳಸಿ ಸೈಡ್ ಲೈನ್ ಮಾಡಲಾಗಿತ್ತು ಅಂತಲೂ ಅದಕ್ಕೆ ಆಧಾರ ಕೊಡ್ತಿದ್ದಾರೆ. 1982ರಿಂದ 87ರವರೆಗೆ ಕಮ್ಯುನಿಸ್ಟ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿದ್ದ ಹ್ಯೂ ಯೋಬಾಂಗ್ರನ್ನ ಪಕ್ಷ ಮುನ್ನಡೆಸುವಲ್ಲಿ ವೀಕ್ ಆಗಿದ್ದಾರೆ ಅಂತ ಹೇಳಿ ರಾಜೀನಾಮೆ ಕೊಡುವಂತೆ ಪ್ರೆಷರೈಸ್ ಮಾಡಲಾಗಿತ್ತು. ನಂತರ 1987ರಿಂದ 89ರವರೆಗೆ ಕಮ್ಯುನಿಸ್ಟ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿದ್ದ ಝಾವೋ ಜಿಯಾಂಗ್ರನ್ನ ಕೂಡ ಹೀಗೆ ತೆಗೆದುಹಾಕಲಾಗಿತ್ತು. ಭ್ರಷ್ಟಾಚಾರ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಪೋರ್ಟ್ ಮಾಡಿ ಅವರೊಟ್ಟಿಗೇನೆ ಮಾತುಕತೆಗೆ ಮುಂದಾಗಿದ್ದಾರೆ ಅಂತ ಸೆಕ್ರೆಟರಿ ಸ್ಥಾನದಿಂದ ರಿಮೂವ್ ಮಾಡಲಾಗಿತ್ತು. ಇವ್ರನ್ನ 2005ರವರೆಗೆ ಅಂದ್ರೆ ಅವರು ಸಾಯೋವರೆಗೆ ಗೃಹ ಬಂಧನಕ್ಕೂ ಹಾಕಲಾಗಿತ್ತು. ಇನ್ನು ಕೊನೆಯದಾಗಿ ಬೋ ಶಿಲಾಯ್ ಅವರಿಗೂ ಜೈಲಿನ ಗತಿಯಾಗಿತ್ತು. ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ರೈಸಿಂಗ್ ಸ್ಟಾರ್ ಆಗಿ ಬೆಳೀತಾ ಇದ್ದ ಬೋ ಶಿಲಾಯ್ ಭ್ರಷ್ಟಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಹೀಗೆ ಈ 3 ನಾಯಕರು ಕೆಲ ದಿನ ಪಬ್ಲಿಕ್ ಆಗಿ ಕಾಣಿಸ್ಕೊಳ್ದೆ ಆಮೇಲೆ ರಿಸೈನ್ಡ್ ಅಂತ ಹೇಳಿ ಅವ್ರನ್ನ ತೆರೆಮರೆಗೆ ತಳ್ಳಲಾಗಿತ್ತು. ಹೀಗಾಗಿ ಜಿನ್ಪಿಂಗ್ ವಿಚಾರದಲ್ಲೂ ಅದೇ ನಡೀತಾ ಇದೆಯಾ? ಸರ್ವಾಧಿಕಾರಿಯ ಆಟಿಟ್ಯೂಡ್ ಕಾರಣ ಕೊಟ್ಟು ಅವರಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸ್ನೇಹಿತರೆ, ಚೀನಾದಲ್ಲಿ ಈ ರೀತಿ ಅನುಮಾನ ಬರೋದಕ್ಕೆ ತುಂಬಾ ಸ್ಟ್ರಾಂಗ್ ಕಾರಣಗಳಿದಾವೆ. ಯಾಕಂದ್ರೆ ಡೆಮೊಕ್ರೆಟಿಕ್ ಕಂಟ್ರೀಸ್ ಭಾರತ, ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಇಲ್ಲೆಲ್ಲ ಹೇಗೆ ಅಧಿಕಾರದ ಹಸ್ತಾಂತರ ಹೇಗಾಗುತ್ತೆ? ಜನ ಡಿಸೈಡ್ ಮಾಡ್ತಾರೆ, ಚುನಾವಣೆ ನಡೆಯುತ್ತೆ, ವೋಟ್ ಹಾಕ್ತಾರೆ. ದೇಶದ ಓವರಾಲ್ ಸಾಕ್ಷಿ ಪ್ರಜ್ಞೆ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಸರ್ಕಾರಗಳು ಬರ್ತವೆ. ಜನ ಸಾಲಿಡ್ ಆಗಿ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಪೂರ್ಣ ಬಹುಮತದ ಸರ್ಕಾರ, ಸಪೋರ್ಟ್ ಸಾಲಿಡ್ ಆಗಿ ಮಾಡಲಿಲ್ಲ, ಅಲ್ಪ ಸ್ವಲ್ಪ ಮಾಡಿದ್ರು ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ, ಇಲ್ಲ ಅಂದರೆ ವಿಪಕ್ಷ ಸ್ಥಾನ, ಇಲ್ಲ ಅಂದರೆ ಹೀನಾಯ ಸೋಲು. ಜನ ಡಿಸೈಡ್ ಮಾಡ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಧಿಕಾರದಿಂದ ಅವರು ಇಳಿದ ಮೇಲೆ. ಸಣ್ಣ ಪುಟ್ಟ ಸ್ಕ್ಯಾಮ್ ಬಗ್ಗೆ ತನಿಖೆ ಅದೆಲ್ಲ ನಡೀಬೋದು. ಆದರೆ ಬೈ ಆ್ಯಂಡ್ ಲಾರ್ಜ್ ಸ್ವಲ್ಪ ಒಂದು ಲೆವೆಲ್ಗೆ ಈ ಡಿಕ್ಟೇಟರ್ಶಿಪ್ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಕೊಲೆ ಮಾಡೋ ಲೆವೆಲ್ಗೆಲ್ಲ ಹೋಗೋದಿಲ್ಲ ಇಲ್ಲಿ. ಯಾಕಂದ್ರೆ ಅಷ್ಟು ಕ್ರೂರವಾಗಿ ನಡೆಸ್ಕೊಂಡ್ರೆ, ಕೇಸ್ ಇಲ್ಲದೆ ಹೋದರೂ ಕೂಡ ಸುಮ್ಮನೆ ಕೇಸ್ ಫಿಟ್ ಮಾಡಿ ಅವ್ರನ್ನ ಮುಗಿಸೋಕೆ ಟ್ರೈ ಮಾಡಿದ್ರೆ
ಜನ ಈ ದೇಶದ ಡೆಮೋಕ್ರಸಿ ಅರಗಿಸಿಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಡಿಕ್ಟೇಟರ್ಶಿಪ್ ಅನ್ನ ಹೇರೋಕ್ ಹೋಗಿ ಇಂದಿರಾ ಗಾಂಧಿಗೆ ಏನಾಯ್ತು ಅಂತ ಕೂಡ ಈ ದೇಶ ನೋಡಿದೆ. ಆದರೆ ಡಿಕ್ಟೇಟರ್ಶಿಪ್ ಪ್ಯೂರ್ ಆಗಿರೋ ರಾಷ್ಟ್ರಗಳಲ್ಲಿ ಈಗ ಪುಟಿನ್ಗೆ ಪ್ರಾಬ್ಲಮ್ ಡಿಕ್ಟೇಟರ್ ಆಗಿರಲೇಬೇಕು ಅಂತಲ್ಲ, ಇಳಿದ ಮೇಲೆ ಏನು ಮಾಡಲಿ ಅನ್ನೋದೇ ಪ್ರಾಬ್ಲಮ್. ಹಿಡಿದು ನೇತಾಕ್ಬಿಡ್ತಾರೆ ಉಲ್ಟಾ ಮಾಡಿ ಬೇರೆಯವರು, ಯಾರು ಎದುರಾಳಿಗಳು ಬಂದರು ಅಂತ ಹೇಳಿದ್ರೆ. ಕೇವಲ ಪುಟಿನ್ ಅಂತಲ್ಲ, ಜಗತ್ತಿನಾದ್ಯಂತ ಇರೋ ಡಿಕ್ಟೇಟರ್ಗಳಿಗೆ, ಕಿಮ್ ಜಾಂಗ್ ಉನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಇದೇ ಭಯ. ಈಗ ಚೀನಾದಲ್ಲಿ ಡಿಕ್ಟೇಟರ್ಶಿಪ್ ಅಂತ ನೀವು ಕೇಳ್ಬೋದು. ಒಂದೇ ಪಕ್ಷ ಇರೋದು, ಕಮ್ಯುನಿಸ್ಟ್ ಪಾರ್ಟಿ. ಉಳಿದವರೆಲ್ಲ ಸುಮ್ಮನೆ ಹೆಸರಿಗಷ್ಟೇ. ಕಂಪ್ಲೀಟ್ ಒಂದೇ ಪಾರ್ಟಿಯಿಂದ ಅವರೇ ಡಿಸಿಷನ್ ತಗೊಳ್ಳೋದು, ಅವರೇ ಕೋರ್ಟು, ಅವರೇ ಸೇನೆ. ಅಲ್ಲಿನ ಸೇನೆ ಚೀನಾದ ಸೇನೆ ಅಂತ ಕರೆಸ್ಕೊಳ್ಳಲ್ಲ, PLA ಅಂತ ಕರೆಸ್ಕೊಳ್ಳುತ್ತೆ, ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ ಕರೆಸ್ಕೊಳ್ಳುತ್ತೆ. ಕಮ್ಯುನಿಸ್ಟ್ ಪಾರ್ಟಿಗೆ ವಿಧೇಯವಾಗಿರೋ ಸೇನೆ ಅದು. ಹಾಗಾಗಿ ಒಂದು ಪಕ್ಷದ ಸರ್ವಾಧಿಕಾರತ್ವ ಇದೆ. ಅದನ್ನು ಜಿನ್ಪಿಂಗ್ ತಮ್ಮ ವೈಯಕ್ತಿಕ ಸರ್ವಾಧಿಕಾರವನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ. ಅಲ್ಲಿ ಜನರ ಒಪಿನಿಯನ್ ಮೇಲೆ ಲೀಡರ್ಗಳ ಆಯ್ಕೆ ಆಗ್ತಾ ಇಲ್ಲ. ಜನ ಓಕೆ ಈ ಸಲ ಇವರಾಗಲಿ, ನೆಕ್ಸ್ಟ್ ಇವರಾಗಲಿ ಅಂತ ಜನ ವೋಟ್ ಹಾಕಿ ಡಿಸೈಡ್ ಮಾಡ್ತಾ ಇಲ್ಲ ನೇರವಾಗಿ ಸರ್ಕಾರಗಳನ್ನು. ಪಾರ್ಟಿಯವರು ಅವ್ರಿಗವರೇ ಡಿಸಿಷನ್ ಮಾಡ್ಕೊಳ್ತಾರೆ. ಸೊ ಅಂಥ ಟೈಮ್ನಲ್ಲಿ ಡಿಸಿಷನ್ ಮೇಕಿಂಗ್ಗೆ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿದ್ರೆ ಪ್ರಭಾವ, ಗುಂಪುಗಾರಿಕೆ ತುಂಬ ಮುಖ್ಯ ಪಾತ್ರ ನಿಭಾಯಿಸುತ್ತೆ. ಯಾರು ಚೆನ್ನಾಗಿ ಇದನ್ನು ಮಾಡಿರ್ತಾರೋ ಅವರು ಗಟ್ಟಿಯಾಗಿ ಟಾಪಲ್ಲಿ ಕೂತಿರ್ತಾರೆ. ಎಲ್ಲಿ ತನಕ ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅವರು. ಇವ್ರಿಗಿಂತ ಚೆನ್ನಾಗಿ ಅದನ್ನು ಮಾಡೋಕ್ಕೆ ಇನ್ನೊಬ್ರು ಯಾರಾದರೂ ಹುಡ್ಕೊಂಡ್ರು ಅಂತ ಹೇಳಿದ್ರೆ ಇವ್ರನ್ನ ತಳ್ಳಿ ಅವ್ರು ಬರ್ತಾರೆ. ಹಾಗಾಗಿ ಚೀನಾದಲ್ಲಿ ಆಗ್ತಿರೋ ಘಟನೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಸಿಕ್ಕಾಪಟ್ಟೆ ಅನುಮಾನ ಇದೆ. ನಿಮಗೆ ನೆನಪಿರ್ಬೋದು, ಕೆಲವೇ ದಿನಗಳ ಹಿಂದೆ ನೇವಿ ಚೀಫ್ ಜಿನ್ಪಿಂಗ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಸುದ್ದಿಯಾಗಿತ್ತು. ಅವ್ರನ್ನ ಡಿಸಿಷನ್ ತಗೊಳ್ಳೋ ಪ್ಯಾನಲ್ನಿಂದ ಹೊರಗೆ ಹಾಕಲಾಗಿತ್ತು, ನೇವಿ ಚೀಫ್ನ. ಇನ್ನು ಕಳೆದ 2 ವರ್ಷದಲ್ಲಿ ಜಿನ್ಪಿಂಗ್ 2 ರಕ್ಷಣಾ ಸಚಿವರನ್ನು ವಜಾ ಮಾಡಿದ್ದಾರೆ. ಜಿನ್ಪಿಂಗ್ಗೆ ತುಂಬ ಹತ್ತಿರವಾಗಿದ್ದ ಲೀ ಶಾಂಗ್ಫು ಮತ್ತು ವಿ ಫೆಂಗೆ ಅವ್ರನ್ನ ಜಿನ್ಪಿಂಗ್ ಡಿಸ್ಮಿಸ್ ಮಾಡಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ 78 ಸೀನಿಯರ್ ಅಧಿಕಾರಿಗಳನ್ನು ತಮಗೆ ಯಾರು ಇಷ್ಟ ಆಗ್ತಿಲ್ಲ, ತಮ್ಮ ವಿರುದ್ಧ ಯಾರಿದ್ದಾರೆ ಎಲ್ಲರನ್ನ ವಜಾ ಮಾಡಿದ್ದಾರೆ. ಇದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಬಹಳಷ್ಟು ಜನರಿಗೆ ಇಷ್ಟ ಆಗ್ತಿಲ್ಲ ಅನ್ನೋ ಸುದ್ದಿ ಇದೆ. ಹೀಗಾಗಿ ಜಿನ್ಪಿಂಗ್ರನ್ನ ಅವರ ವಿರೋಧಿಗಳೆಲ್ಲ ಸೇರಿಕೊಂಡು ಕೆಳಗಿಳಿಯೋಕೆ ಈಗ ಅದುಮ್ತಾ ಇರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಇವಾಗ. ಅದರಲ್ಲೂ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಹೂ ಜಿಂಟಾವೋ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಸ್ನೇಹಿತರೆ, ಹೂ ಜಿಂಟಾವೋ ಸಾಮಾನ್ಯ ಮನುಷ್ಯ ಅಲ್ಲ. 2013ರಲ್ಲಿ ಜಿನ್ಪಿಂಗ್ ಅಧ್ಯಕ್ಷರಾಗೋ ಮುನ್ನ ಇವರು ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ತುಂಬ ಪಾಪ್ಯುಲರ್ ಇದ್ದರು. ವಿಶ್ವ ಮಟ್ಟದಲ್ಲಿ ತುಂಬ ಪ್ರೊಫೆಷನಲ್ ಪ್ರೆಸಿಡೆಂಟ್ ಅಂತ ಕರೆಸ್ಕೊಂಡಿದ್ರು. ತುಂಬ ಆಧುನಿಕ ಮನುಷ್ಯ ಅಂತ ಕರೆಸ್ಕೊಂಡಿದ್ರು. ಚೀನಾದಲ್ಲಿ ಒಲಿಂಪಿಕ್ಸನ್ನು ಆಯೋಜನೆ ಕೂಡ ಇವರು ಅದ್ಭುತವಾಗಿ ನಡೆಸ್ಕೊಟ್ರು. ಜಗತ್ತು ತಿರುಗಿ ನೋಡೋ ರೀತಿ ಮಾಡಿದ್ರು. ಎಲ್ಲರೊಂದಿಗೂ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ರು. ಚೀನಾವನ್ನು ಬಿಸ್ನೆಸ್ ಹಬ್ ಮಾಡಿದ್ರು, ಎಕನಾಮಿಕ್ ಸೂಪರ್ ಪವರ್ ಮಾಡಿದ್ರು. ಇದೇ ಹೂ ಜಿಂಟಾವೋ. ಜಿನ್ಪಿಂಗ್ ಬಂದದರ ಲಾಭ ಪಡ್ಕೊಂಡು ಇನ್ನು ಹಾಳು ಮಾಡ್ತಿದ್ದಾರೆ ಚೀನಾ ಬಿಟ್ಟರೆ. ಹೂ ಜಿಂಟಾವೋ ಅವರ ದೊಡ್ಡ ಪಾತ್ರ ಇದೆ. ರೀಸೆಂಟ್ ಲಾಸ್ಟ್ 10-15 ಇಯರ್ಸಲ್ಲಿ ಚೀನಾ ಮ್ಯಾಸಿವ್ ಆಗಿ ಗ್ರೋತನ್ನು ಕಾಣುವಲ್ಲಿ. ಅದಕ್ಕೂ ಹಿಂದೆ ಡೆಂಗ್ ಶಾಪಿಂಗ್ ಅವ್ರನ್ನ ಬಿಟ್ಟರೆ ಅದಾದಮೇಲೆ ಹೂ ಜಿಂಟಾವೋ ಅವ್ರನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತಾರೆ. ತುಂಬ ಪ್ರೊಫೆಷನಲ್ ಅಂತ ಹೇಳಿ, ಬಿಸ್ನೆಸ್ ಮೈಂಡೆಡ್ ಅಂತ ಹೇಳಿ. ಆದರೆ ಜಿನ್ಪಿಂಗಿಗೆ ಹೂ ಜಿಂಟಾವೋ ಕಂಡ್ರೆ ಆಗಲ್ಲ. ಈಗಲೂ ಸಂಬಂಧ ಚೆನ್ನಾಗಿಲ್ಲ. 2003ರಿಂದ ಹೂ ಜಿಂಟಾವೋ ಚೀನಾ ಅಧ್ಯಕ್ಷರಾಗಿ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯದರ್ಶಿಯಾಗಿ ಸಂಪೂರ್ಣ ಆಡಳಿತವನ್ನ ಮಾಡಿದ್ರು. ಆದರೆ 2012ರಲ್ಲಿ ಜಿನ್ಪಿಂಗ್ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಂಡು ತಾವೇ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆದರು. ಮುಂದೆ 2013ರ ಮಾರ್ಚ್ನಲ್ಲಿ ಚೀನಾ ಅಧ್ಯಕ್ಷರಾಗಿಯೂ ಅಧಿಕಾರ ಸ್ವೀಕರಿಸಿದ್ರು. ಮಾಹಿತಿ ಪ್ರಕಾರ ಜಿಂಟಾವೋ ವಿರುದ್ಧ ಜಿನ್ಪಿಂಗ್ ಭ್ರಷ್ಟಾಚಾರ ಆರೋಪ ಹೊರಿಸಿ ಆ ರೀತಿ ಸುದ್ದಿ ಬರೋ ರೀತಿ ಮಾಡಿ ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂತ ಹೇಳ್ತಾರೆ. ಇದಾದಮೇಲೆ ಹೂ ಜಿಂಟಾವೋ ಕಾಲದಲ್ಲಿನ ಅನೇಕ ಯೋಜನೆಗಳನ್ನು ಜಿನ್ಪಿಂಗ್ ಕ್ಯಾನ್ಸಲ್ ಮಾಡಿದ್ರು. ಹಳೆ ಮಾವೋ ಕಾಲದ ಕಟ್ಟರ್ ಕರ್ಮಠ ಕಮ್ಯುನಿಸ್ಟ್ ನೀತಿಗಳನ್ನು ಜಾರಿಗೆ ತರೋಕೆ ಪ್ರಯತ್ನ ಪಟ್ಟರು, ಪ್ರಗತಿಗೆ ವಿರುದ್ಧವಾಗಿರೋ ನೀತಿಗಳನ್ನು. ಅಷ್ಟೇ ಅಲ್ಲ, 2022ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಮೀಟಿಂಗ್ನಿಂದಲೇ ಜಿಂಟಾವೋ ಅವ್ರನ್ನ ಜಿನ್ಪಿಂಗ್ ಒತ್ತಾಯಪೂರ್ವಕವಾಗಿ ಹೊರದಬ್ಬಿ ಅಪಮಾನ ಮಾಡಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ಈ ಸುದ್ದಿ ನೀವು ನೋಡ್ತಾ ಇದ್ದೀರಿ. ಇದು ಬಹಳ ವೈರಲ್ ಆಗಿತ್ತು. ಅವಾಗ ಜಗತ್ತಿನಾದ್ಯಂತ ಚರ್ಚೆ ಕಾರಣ ಆಗಿತ್ತು. ಅಲ್ಲಿಂದ ಇಬ್ಬರ ನಡುವೆ ವೈಷಮ್ಯ ಹೆಚ್ಚಾಯಿತು. ಜಿನ್ಪಿಂಗ್ರ ಮಾವೋವಾದಿ ನೀತಿಗಳನ್ನು ಜಿಂಟಾವೋ ವಿರೋಧಿಸ್ತಾ ಬಂದರು. ಹಾಗೆ ಕಮ್ಯುನಿಸ್ಟ್ ಪಾರ್ಟಿಯ ಉಪಾಧ್ಯಕ್ಷ ಆಗಿರೋ ಶಾಂಗ್ ಯುಕ್ಷಿಯಾ ಅವರ ಮೇಲೆ ಹೂ ಜಿಂಟಾವೋ ಪ್ರಭಾವ ಇದೆ.
ಹೂ ಜಿಂಟಾವೋ ಅವ್ರನ್ನ ಈ ಯೋಕ್ಷಿಯ ವೈಯಕ್ತಿಕ ಮೆಂಟರ್ ಅಂತ ಪರಿಗಣಿಸ್ತಾರೆ. ಸೊ ಅವರ ಮೂಲಕ ಜಿನ್ಪಿಂಗ್ ರನ್ನ ಕೆಳಗೆ ಹಾಕೋಕೆ ಹೂ ಜಿಂಟಾವೋ ಮತ್ತು ಟೀಮ್ ಈ ರೀತಿ ಪ್ಲಾನ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕೆ ಹಲವು ಕಾರಣಗಳನ್ನು ಕೊಡಲಾಗ್ತಿದೆ. ಈಗ ಆಲ್ರೆಡಿ ಆಯಕಟ್ಟಿನ ಜಾಗದಲ್ಲಿ ಹೂ ಜಿಂಟಾವೋರ ಕೆಲ ಹಿಂಬಾಲಕರು ಕೂತಿದ್ದು ಅವರು ಶಾಂಗ್ ಯುಕ್ಸಿಯಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮಿಲಿಟರಿ, ಎಕಾನಮಿ ಸೇರಿದಂತೆ ಚೀನಾದ ಪ್ರಮುಖ ಸೆಕ್ಟರ್ಗಳಲ್ಲಿ ಅವರು ಪ್ರಭಾವಿಗಳಾಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಹಂತ ಹಂತವಾಗಿ ಅಧಿಕಾರ ವರ್ಗಾವಣೆಯ ಪ್ರಯತ್ನಗಳು ಶುರುವಾಗಿರಬಹುದು ಅನ್ನೋ ಸುದ್ದಿ ಹರಿದಾಡ್ತಿದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದರೆ ಚೀನಾದಲ್ಲಿ ಅಧ್ಯಕ್ಷರು ಸರ್ಕಾರದ ಮುಖ್ಯಸ್ಥರಾಗಿದ್ದರು. ಅವ್ರನ್ನ ಬಹುತೇಕ ಕಂಟ್ರೋಲ್ ಮಾಡೋದು ಕಮ್ಯುನಿಸ್ಟ್ ಪಾರ್ಟಿ. ಅವರೇನಾದರೂ ಪಾರ್ಟಿ ಹಿತಾಸಕ್ತಿಗೆ ವಿರುದ್ಧವಾಗಿ ನಿರ್ಧಾರ ತಗೊಂಡ್ರೆ ತಕ್ಷಣ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಅಧ್ಯಕ್ಷನ ಪಕ್ಷನ ಅಂತ ಬಂದಾಗ ಪಕ್ಷವೇ ಸ್ಟ್ರಾಂಗ್ ಅನ್ನೋದು ಬಹಳ ದಿನಗಳಿಂದ ಹಾಗೆ ಇತ್ತು. ಆದರೆ ಜಿನ್ಪಿಂಗ್ ಇದನ್ನು ಸ್ವಲ್ಪ ಅವ್ರಿಗೆ ಬೇಕಾದಂಗೆ ಚೇಂಜ್ ಮಾಡ್ಕೊಂಡಿದ್ರು. ಜಿನ್ಪಿಂಗ್ ಕೇವಲ ಚೀನಾ ಅಧ್ಯಕ್ಷ ಮಾತ್ರ ಅಲ್ಲ, ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಸೆಂಟ್ರಲ್ ಮಿಲಿಟರಿ ಕಮಿಷನ್ CMCನ ಮುಖ್ಯಸ್ಥ ಎಲ್ಲದೂ ಅವರೇ ಆಗಿದ್ರು. ಆದರೆ ಆಗಲೇ ಹೇಳಿದ ಹಾಗೆ ಶಾಂಗ್ ಯುಕ್ಸಿಯಾ ಕೂಡ ಪಕ್ಷದಲ್ಲಿ ಪ್ರಭಾವಿ, CWCನ ಫಸ್ಟ್ ವೈಸ್ ಚೇರ್ಮನ್ ಕೂಡ ಹೌದು. ಆದರೆ ಅಧ್ಯಕ್ಷ ಜಿನ್ಪಿಂಗ್ ಬಿಟ್ಟರೆ ಇವರೇ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಚೀನಾ ಆಡಳಿತದಲ್ಲಿ ಉಪಮುಖ್ಯಸ್ಥ ಇದ್ದ ಹಾಗೆ. ಜೊತೆಗೆ ಈತ ಕಮ್ಯುನಿಸ್ಟ್ ಪಾರ್ಟಿಯ ಟಾಪ್ 24 ಲೀಡರ್ಗಳ ಪಾಲಿಟ್ ಬ್ಯೂರೋ ಟೀಮ್ನ ಮೆಂಬರ್ ಕೂಡ ಆಗಿದ್ದಾರೆ. ಅಂದರೆ ಚೀನಾದ ಆರ್ಥಿಕತೆ, ಭದ್ರತೆ ಸೇರಿ ಮಹತ್ವದ ವಿಚಾರಗಳಲ್ಲಿ ಯೋಜನೆ ರೂಪಿಸೋ ಕಮಿಟಿಯ ಸದಸ್ಯರು. ಪಾಲಿಟ್ ಬ್ಯೂರೋದಲ್ಲಿ ಯುಕ್ಸಿಯಾ ಅವರ ಸಪೋರ್ಟರ್ಸ್ ಇದ್ದಾರೆ. ಹೀಗಾಗಿನೇ ಈಗ ಚೀನಾ ಸರ್ಕಾರವನ್ನು ಇವರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಜಿನ್ಪಿಂಗ್ರನ್ನ ಹಂತ ಹಂತವಾಗಿ ಪಕ್ಕಕ್ಕೆ ತಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಚೀನಾದಿಂದ ರೂಮರ್ಸ್ ಬರ್ತಾ ಇದೆ, ವಿಶ್ಲೇಷಣೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಚೀನಾದ ಮಾಧ್ಯಮಗಳು ಕೂಡ ಜಿನ್ಪಿಂಗ್ಗೆ ಗೌರವ ಕೊಡ್ತಾ ಇಲ್ಲ ಅನ್ನೋ ರಿಪೋರ್ಟ್ಸ್ ಇವೆ. ಟ್ಯಾರಿಫ್ ವಿಚಾರವಾಗಿ ಜಿನ್ಪಿಂಗ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆಗೆ ಮಾತುಕತೆ ಆದ ನಂತರ ಚೀನಾದ ಟಿವಿಗಳು ಇದರ ಬಗ್ಗೆ ರಿಪೋರ್ಟ್ ಮಾಡಿದ್ವು. ಅದರಲ್ಲಿ ಜಿನ್ಪಿಂಗ್ರನ್ನ ಚೀನಾ ಅಧ್ಯಕ್ಷ ಅಂತ ಸಂಬೋಧನೆ ಮಾಡದೆ, ಯಾವುದೇ ರೆಸ್ಪೆಕ್ಟ್ ಕೊಡದೆ ಬರೀ ಜಿನ್ಪಿಂಗ್ ಅಂತ ಹೇಳಿ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು ಅನ್ನೋ ಆರೋಪ ಇದೆ. ಈ ಥರ ಚೀನಾದಲ್ಲಿ ಆಗೋದು ತುಂಬ ರೇರ್. ಅಲ್ಲಿನ ಮಾಧ್ಯಮಗಳಿಗೆ ದಮ್ಮೇ ಇಲ್ಲ. ಅಲ್ಲಿನ ಮಾಧ್ಯಮಗಳು ಬಹುತೇಕ ಸರ್ಕಾರಿ ಒಡೆತನದ್ದೇ ಮಾಧ್ಯಮಗಳು. ಹೀಗಾಗಿ ಬಹಳ ರೇರ್ ಆ ರೀತಿಯಲ್ಲಾಗೋದು. ಸುಮಾರು ಹೊತ್ತಾದಮೇಲೆ ಹಲವು ಗಂಟೆಗಳ ನಂತರ ಮತ್ತೆ ಅದನ್ನು ಎಡಿಟ್ ಮಾಡಿ ಚೀನಾ ಅಧ್ಯಕ್ಷ ಅಂತ ಟೈಟಲ್ ಕೊಟ್ಟು ಸುದ್ದಿಯನ್ನು ಚೇಂಜ್ ಮಾಡಲಾಗಿತ್ತು ಅನ್ನೋ ಮಾಹಿತಿ. ಜಿನ್ಪಿಂಗ್ರ ಪರ್ಸನಲ್ ಸೆಕ್ಯೂರಿಟಿ ಸಂಖ್ಯೆಯನ್ನು ಅರ್ಧಕ್ಕರ್ಧ ಕಮ್ಮಿ ಮಾಡಿರೋ ಸುದ್ದಿ ಕೂಡ ಇದೆ. ಜಿನ್ಪಿಂಗ್ ತಂದೆ ಅಂದರೆ ಕಮ್ಯುನಿಸ್ಟ್ ಪಾರ್ಟಿಯ ಕ್ರಾಂತಿಕಾರಿ ಲೀಡರ್ಗಳಲ್ಲಿ ಒಬ್ಬರಾದ ಶಿ ಜಾಂಗ್ಷನ್ ಅವರ ಸಮಾಧಿಗೆ ಅವರಿಗೂ ಕೂಡ ಮುಂಚಿನಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋ ಸುದ್ದಿ ಕೂಡ ಮೇಲಿಂದ ಮೇಲೆ ಚೀನಾದಿಂದ ಬರ್ತಾ ಇದ್ದಾವೆ. ಇನ್ನು ಇದೆಲ್ಲದರ ನಡುವೆ ಇನ್ನೂ ಕೆಲವರು ಅಲ್ಲಿ ಜಿನ್ಪಿಂಗ್ರ ಆರೋಗ್ಯ ಸಮಸ್ಯೆನೂ ಕಾರಣ ಇರಬಹುದಾ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೂನ್ 5ರ ಬಳಿಕ ಅಂದರೆ ಕಣ್ಮರೆಯಾಗಿ 15 ದಿನಗಳ ನಂತರ ಜಿನ್ಪಿಂಗ್ ಮತ್ತೆ ಬೆಲರೂಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಶೆಂಕೋ ಅವ್ರ ಜೊತೆ ಕಾಣಿಸ್ಕೊಂಡಿದ್ರು. ಬೀಜಿಂಗ್ಗೆ ಲುಕಶೆಂಕೋ ಬಂದಿದ್ದಾಗ ಜಿನ್ಪಿಂಗ್ ತುಂಬ ಸುಸ್ತಾಗಿರೋ ಥರ, ವಿಚಲಿತರಾಗಿರೋರ ಥರ ಕಾಣಿಸ್ತಾ ಇದ್ರು. ಇದನ್ನು ಖುದ್ದು ಪ್ರೆಸ್ ಮೀಟ್ನಲ್ಲಿ ಬೆಲರೂಸ್ ಅಧ್ಯಕ್ಷೀಯ ಕಚೇರಿ ಕೂಡ ಉಲ್ಲೇಖ ಮಾಡಿದೆ. ಹೀಗಾಗಿ ಜಿನ್ಪಿಂಗ್ ಸ್ಥಾನಕ್ಕೆ ಹೊಸ ಉತ್ತರಾಧಿಕಾರಿಯ ತಯಾರಿ ನಡೀತಾ ಇದೆ. ಬೇರೊಬ್ಬರು ಚೀನಾದ ಹೊಸ ಬಾಸ್ ಆಗಬಹುದು ಅಂತ ಹೇಳಲಾಗ್ತಿದೆ. ಜಿನ್ಪಿಂಗ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳದ ಈ ಹಿಂದೆ ಚೀನಾದ ವೈಸ್ ಪ್ರೀಮಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ವಾಂಗ್ ಯಾಂಗ್ ಮುಂದಿನ ಚೀನಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಬೇರೆಲ್ಲ ಪೊಲಿಟಿಷಿಯನ್ಗಳಿಗಿಂತ ಇವರೊಬ್ಬ ಟೆಕ್ನೋಕ್ರಾಟ್ ಅಂತ ಕರೆಸ್ಕೊಳ್ತಾರೆ. ಸ್ವಲ್ಪ ವಿದ್ಯಾವಂತ, ತಿಳ್ಕೊಂಡಿರೋರು, ಆಧುನಿಕ ಅಂತ ಕರೆಸ್ಕೊಳ್ತಾರೆ. 2018ರಿಂದ ಈ ಯಾಂಗ್ 2023ರವರೆಗೆ ಚೈನೀಸ್ ಪೀಪಲ್ಸ್ ಪೊಲಿಟಿಕಲ್ ಕನ್ಸಲ್ಟೇಟಿವ್ ಕಾನ್ಫರೆನ್ಸ್ನ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ರು. ಈ ಚೈನೀಸ್ ಪೀಪಲ್ಸ್ ಪೊಲಿಟಿಕಲ್ ಕನ್ಸಲ್ಟೇಟಿವ್ ಕಾನ್ಫರೆನ್ಸ್ ಅನ್ನೋದು ಚೀನಾ ಸರ್ಕಾರಕ್ಕೆ ಸಲಹೆ ಕೊಡೋ ಉನ್ನತ ಮಟ್ಟದ ಬಾಡಿ. ಜೊತೆಗೆ ಕಮ್ಯುನಿಸ್ಟ್ ಯೂತ್ ಲೀಗ್ ಅನ್ನೋ ಸಂಘಟನೆಯೊಂದಿಗೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇದು ಅದೇ ಹೂ ಜಿಂಟಾವೋ ಅವರು ಕಟ್ಟಿದ್ದ ಸಂಘಟನೆ. ಇದು ಚೀನಾದ ಆರ್ಥಿಕ ಪ್ರಗತಿಗೆ ಹೊಸ ನೀತಿಗಳನ್ನು ಜಾರಿಗೆ ತರೋದಕ್ಕೆ ಆಗಾಗ ಒಪಿನಿಯನ್ ಕೊಡ್ತಾ ಇರುತ್ತೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಕೆಲ ವರದಿಗಳ ಪ್ರಕಾರ ಅಂತೂ ಈಗ ಆಲ್ರೆಡಿ ಯಾಂಗ್ರನ್ನ ಕಮ್ಯುನಿಸ್ಟ್ ಪಾರ್ಟಿಯ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋಕೆ ನಿರ್ಧಾರನೂ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಚೀನಾ ಪ್ರೆಸಿಡೆಂಟ್ ಜಿನ್ಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನಾದ್ಯಂತ ಚರ್ಚೆ ನಡೀತಾ ಇದೆ. ಹಾಗೊಂದು ವೇಳೆದು ನಿಜ ಆದರೆ ಮಾವೋ ಮತ್ತು ಡೆಂಗ್ ಶಾಪಿಂಗ್ ನಂತರ ಚೀನಾದ ಅತಿ ಪ್ರಭಾವಿ ಅಧ್ಯಕ್ಷ ಅಂತ ಗುರುತಿಸ್ಕೊಳ್ತಾ ಇದ್ದ. ಒಂದು ಹಂತಕ್ಕೆ ಡೆಂಗ್ ಶಾಪಿಂಗ್ರನ್ನ ಕೂಡ ಮೀರಿ ಆಲ್ಮೋಸ್ಟ್ ಮಾವೋ ಲೆವೆಲ್ಗೇನೆ ಬೆಳೆದು ಬಿಟ್ಟಿದ್ದ ವಿಶ್ವದ ಸ್ಟ್ರಾಂಗೆಸ್ಟ್ ಲೀಡರ್ಗಳಲ್ಲಿ ಒಬ್ಬರಾಗಿದ್ದ ಜಿನ್ಪಿಂಗ್ರ ಮಹತ್ವಾಕಾಂಕ್ಷೆ ಅರ್ಧ ದಾರಿಯಲ್ಲೇ ನೀರು ಪಾಲಾಗುತ್ತೆ. ಇದಕ್ಕೆ ಕಾರಣ ಏನು ಸ್ಪಷ್ಟ ಇಲ್ಲ. ಆದರೆ ತೈವಾನ್ ಮೇಲೆ 2027ಕ್ಕೆ ದಾಳಿ ಮಾಡೋ ಜಿನ್ಪಿಂಗ್ ಆಸೆಗೆ ಮಿಲಿಟರಿ ನಾಯಕರು ಸೇರಿದ ಹಾಗೆ ಅನೇಕರ ವಿರೋಧ ಇದೆ ಅಂತ ಹೇಳ್ತಾರೆ. ಸೇನೆಯಲ್ಲಿ ಯಾವ ಲೆವೆಲ್ಗೆ ಜಿನ್ಪಿಂಗ್ ಬಗ್ಗೆ ಅಸಮಾಧಾನ ಇದೆ ಮತ್ತು ಭ್ರಷ್ಟಾಚಾರ ಕೂಡ ಇದೆ ಅಂದರೆ ದುಡ್ಡು ಮಾಡೋಕ್ಕೆ ಈ ಮಿಸೈಲ್ಗಳಲ್ಲೆಲ್ಲ ನೀರು ತುಂಬಿ ಇಟ್ಟಿದ್ರು ಅನ್ನೋ ರಿಪೋರ್ಟ್ಸ್ ಬಂದಿತ್ತು.
ಜೊತೆಗೆ ಚೀನಾದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆರ್ಥಿಕ ಪ್ರಗತಿ ಕುಂಠಿತ ಆಗ್ತಾ ಇದೆ. ಬಹಳ ವೇಗವಾಗಿ ಬೆಳೀತಾ ಇದ್ದ ಚೀನಾ ಜಿನ್ಪಿಂಗ್ ಟೈಮ್ನಲ್ಲಿ ಸಿಕ್ಕಿದವ್ರ ಕಣ್ಣಿಗೆ ಕೈ ಹಾಕಿ ಕಿರಿಕಿರಿ ಮಾಡಿಕೊಂಡು ಈಗ ಕುಸಿತವನ್ನು ಕಾಣ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಮಾವೋ ಕಾಲದಲ್ಲಿ ಭಾರತಕ್ಕೆ ಚೀನಾಗೆ ಬಹಳ ಸಮಸ್ಯೆ ಇದ್ದುಬಿಟ್ರೆ ಅದಾದಮೇಲೆ 90ಸಲ್ಲಿ ಲೇಟ್ 80s ಮತ್ತು 90ಸಲ್ಲಿ ಸಂಬಂಧ ಸುಧಾರಿಸಿತ್ತು ಚೀನಾ ಜೊತೆಗೆ, ಒಂದು ಮಟ್ಟಿಗೆ ಇಂಪ್ರೂವ್ ಆಗಿತ್ತು. ಅದರಲ್ಲೂ ಕೂಡ ಅಲ್ಲಿ ಡೆಂಗ್ ಶಾಪಿಂಗ್ ಇದ್ದಾಗ, ಇಲ್ಲಿ ರಾಜೀವ್ ಗಾಂಧಿ ಇದ್ದಾಗ ಇರಲಿ ಬಾರ್ಡರ್ ಇಶ್ಯೂಸ್ ಎಲ್ಲ ಇರಲಿ, ನಿಧಾನಕ್ಕೆ ಸಾಲ್ವ್ ಮಾಡ್ಕೊಳ್ಳೋಣ, ಈಗ ವ್ಯಾಪಾರ ಮಾಡೋಣ, ಬಿಸ್ನೆಸ್ ಮಾಡೋಣ, ಸಂಬಂಧ ಸುಧಾರಿಸೋಣ, ಹೊಡೆದಾಡೋದು ಬೇಡ ಬಾರ್ಡರ್ ವಿಚಾರದಲ್ಲಿ, ರಿಸಾಲ್ವ್ ಮಾಡೋಕ್ಕಾಗಲ್ವ ಇವಾಗಲೇ ಬಾರ್ಡರ್ ವಿಚಾರನ, ಹಾಗೆ ಬಿಟ್ಬಿಡೋಣ, ಹೊಡೆದಾಡೋದು ಬೇಡ, ಗುಂಡು ಹರಿಸ್ಕೊಳ್ಳೋದು ಬೇಡ ಒಬ್ರಿಗೊಬ್ರು, ಹಾಗೆ ಬಿಟ್ಬಿಡೋಣ. ಮುಂದಿನ ಯಾವುದಾದ್ರೂ ಬುದ್ಧಿವಂತ ಜನ್ರೇಷನ್ ನಮ್ಮವರು ನಿಮ್ಮವ್ರು ಬಂದು ಇದನ್ನು ಸರಿ ಮಾಡ್ಕೊಳ್ತಾರೆ ಬಿಡಿ, ನಾವೀಗ ಹೊಡೆದಾಡದೆ ಬಿಸ್ನೆಸ್ ಮಾಡಿಕೊಂಡು ನೆರೆಹೊರೆಯವ್ರ ಥರ ಇರೋಣ ಅಂಥೇಳಿ ಡೆಂಗ್ ಶಾಪಿಂಗ್ ಟೈಮ್ನಲ್ಲೇ ಒಂದು ಸಂಬಂಧವನ್ನು ನಾರ್ಮಲೈಸ್ ಮಾಡೋ ಪ್ರಯತ್ನ ದೊಡ್ಡದಾಗಿತ್ತು. ಬಿಸ್ನೆಸ್ ಫೋಕಸ್ಡ್ ಆಗಿದ್ರು ಡೆಂಗ್ ಶಾಪಿಂಗ್ ನಂತರದ ಎಲ್ಲ ಲೀಡರ್ಗಳು. ಹ್ಯೂ ಜಿಂಟಾವೋ ಅಂತೂ ಅದರಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋದರು. ಬಹಳ ಕಿರಿಕಿರಿ ಇರಲಿಲ್ಲ ಭಾರತ ಚೀನಾ ನಡುವೆ ಆ ಟೈಮ್ನಲ್ಲೂ ಕೂಡ. ಆದರೆ ಜಿನ್ಪಿಂಗ್ ಬಂದ ನಂತರ ಭಾರತ ಚೀನಾ ನಡುವೆ ದಶಕಗಳಲ್ಲೇ ಮೊದಲ ಬಾರಿಗೆ ದೊಡ್ಡ ಹೊಡೆದಾಟ ಎಲ್ಲ ಆಯಿತು. ಡೋಕ್ಲಾಮಲ್ಲಿ ಗಲಾಟೆ ಆಯಿತು, ಅದಾದಮೇಲೆ ನಿಮಗೆ ಲಡಾಖಲ್ಲಿ ಪ್ರಾಬ್ಲಮ್ ಆಯಿತು, ಹೊಡೆದಾಟ ಆಯಿತು, 10 ಸೈನಿಕರ ಪ್ರಾಣಹಾನಿ ಆಯಿತು. ಭಾರತೀಯರು ಸರಿಯಾಗಿ ಪೆಟ್ಕೊಟ್ರು ಬಿಡಿ, ಅವರಿಗೆ ಉತ್ತರ ಕೊಟ್ಟರು. ಬಟ್ ಎರಡೂ ಕಡೆ ಸಾವು ನೋವುಗಳಾದವು. ಇವತ್ತಿಗೂ ಕೂಡ ಭಾರತ ಮತ್ತು ಚೀನಾ ಗಡಿಯಲ್ಲಿ ಬಹಳ ಉದ್ವಿಗ್ನ ವಾತಾವರಣ ಇದೆ. ಸ್ವಲ್ಪ ನಿಧಾನಕ್ಕೆ ಪ್ರಯತ್ನ ಪಟ್ಟು ಹಿಂದೆ ಸರಿತಿದ್ದಾರೆ ಎರಡೂ ಕಡೆಯವರು. ಬಟ್ ಮುಂಚಿನ ಥರ ಟ್ರ್ಯಾಂಕ್ವಿಲಿಟಿ ಇಲ್ಲ, ಅಷ್ಟು ಮುಂಚಿನಷ್ಟು ಪೀಸ್ ಇಲ್ಲ ಅಲ್ಲೀಗ. ಜೊತೆಗೆ ಪಾಕಿಸ್ತಾನದೊಂದಿಗೆ ಚೀನಾ ಸಂಬಂಧ ತುಂಬ ಇನ್ನೂ ಸ್ಟ್ರಾಂಗ್ ಆಗಿದೆ. ಐರನ್ ಬ್ರದರ್ಸ್ ಆಗಿ ಇನ್ನೂ ಗಟ್ಟಿಯಾಗಿಬಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಪಾಕಿಸ್ತಾನ ಸೇನೆಗೆ ಲೈವ್ ಹೆಲ್ಪ್ ಮಾಡ್ತಾಯಿದ್ರು. ಯುದ್ಧಕ್ಕೆ ನೇರವಾಗಿ ಇಳಿದಿಲ್ಲ ಬಿಟ್ಟರೆ ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ನೇರವಾಗಿ ಚೀನಾ ಇಳಿದಿತ್ತು ಅನ್ನೋದನ್ನು ನಮ್ಮ ಸೇನೆ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರಾಗಿ ಎಸ್ಟಾಬ್ಲಿಷ್ ಮಾಡಿದೆ, ಹೇಳಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಕೇವಲ ಭಾರತ ಅಂತಲ್ಲ, ನೆರೆಯ ಎಲ್ಲ ರಾಷ್ಟ್ರಗಳೊಂದಿಗೂ ಕೂಡ ಜಗತ್ತಿನಾದ್ಯಂತ ಕೂಡ ಜಿನ್ಪಿಂಗ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಚೀನಾಗೆ. ಹೀಗಾಗಿ ಜಿನ್ಪಿಂಗ್ ಕೆಳಗಿಳಿದ್ರೆ ಜಗತ್ತಿಗೂ ಒಳ್ಳೆಯದು, ಚೀನಾಗೂ ಒಳ್ಳೆಯದು ಅನ್ನೋ ಭಾವನೆ ಚೀನಾದ ಒಳಗೂ ಇದೆ, ಹೊರಗೂ ಇದೆ ಅನ್ನೋದು ಸದ್ಯಕ್ಕೆ ಇರೋ ಲೆಕ್ಕಾಚಾರ, ವಿಶ್ಲೇಷಣೆಗಳು. ಆದರೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಿ. ಒಂದ್ಸಲಿ ವ್ಯಕ್ತಿ ಪೂರ್ತಿ ಡಿಕ್ಟೇಟರ್ಶಿಪ್ಪನ್ನು ಜಾರಿಗೊಳಿಸಿದ ಬಳಿಕ ಆತ ಎಟ್ ಎನಿ ಕಾಸ್ಟ್ ಆ ಕುರ್ಚಿಗೆ ಅಂಟ್ಕೊಳ್ಳೋಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಯಾಕಂದರೆ ಆಯಿತು ಹೇಳಿದೆ ರಿಟೈರ್ಡ್ ಲೈಫ್ ಕಳಿತೀನಿ ಆರಾಮಾಗಿ ಅಂತ ಹೇಳೋಕೆ ಅದು ಡೆಮೋಕ್ರಸಿ ಅಲ್ಲ. ಅವರಿಗೆ ಅಂಟ್ಕೊಂಡು ಕೂರೋದು ಅನಿವಾರ್ಯ, ಅವ್ರ ಜೀವ ಇರೋದು. ಇಲ್ಲಾಂದರೆ ಬಹಳ ಕಷ್ಟದ ಜೀವನವನ್ನು ಇಳಿದ ಮೇಲೆ ಫೇಸ್ ಮಾಡಬೇಕಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲದ ವಿಚಾರ. ಈಗ ನೋಡೋಣ, ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಿಮಗೆ ನಾವು ತಲುಪಿಸ್ತೀವಿ ಸ್ನೇಹಿತರೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.